ಇವತ್ತೇನ್ ಗುಂಡಕ್ಕ ಈ ತರ ಬಂದವಳೆ ಅಂತ ಅನ್ಕೋಬಹುದು. ಏನಂದ್ರೆ ಸ್ವಲ್ಪ ಕಫ ಕೆಮ್ಮ ಆಗ್ಬಿಟ್ಟಿದೆ. ವಿಡಿಯೋ ಮಾಡಲ್ಲ ಅಂತಲ್ಲ, ಮಾಡ್ಬಿಡ್ತೀನಿ. ಅಕಸ್ಮಾತ್ ವಾಯ್ಸ್ ಏರುಪೇರು ಬಂದ್ರೆ ಯಾರು ಬೇಜಾರ್ ಮಾಡ್ಕೋಬೇಡಿ. ಯಾಕಂದ್ರೆ ಮೊದ್ಲೇ ಹೇಳಕತ್ತಾನಿ, ವಾಯ್ಸ್ ಸ್ವಲ್ಪ ಗಂಟ್ಲು ಇದಾಗಿರೋದ್ರಿಂದ ಬರ್ತಿಲ್ಲ. ನನ್ಗಂತೂ ವಿಡಿಯೋ ಮಾಡಕ್ ತುಂಬಾನೇ ಇಷ್ಟ. ಆದ್ರೆ ಅದು ವಾಯ್ಸ್ ಹೆಂಗ್ ಬರುತ್ತೋ ಏನು ಅಂದ್ಬಿಟ್ಟು ನಾನು ಸ್ವಲ್ಪ ರೆಸ್ಟ್ ತಗೊಂಡಿದೆ. ಆದ್ರೆ 4 ವಿಡಿಯೋ ಇಲ್ಲ 3 ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಮಾಡಲ್ಲ ಅಂತಲ್ಲ. ಆದ್ರೆ ವಾಯ್ಸ್ ಚೇಂಜ್ ಬಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ನಂಗೆ ಈ ಕಡೆದ್ದು ರೋಡ್ಗೆ ಬಂದಾಗೆಲ್ಲ ನಂದು ಇದು ಮನೆಯದು ತುಂಬಾಗೆ ಇಷ್ಟಾಗೆ ಆಗ್ಬಿಡುತ್ತೆ. ಈ ಮನೆದು ಎಷ್ಟು ಚೆನ್ನಾಗಿ ಇದೆ ಅಲ್ಲ. ಈ ಮನೆದು ಬಾಗ್ಲದು ಇಲ್ಲ, ಏನೂ ಇಲ್ಲ. ಹಳೆದು ಯಾರ್ದೋ ವಾಸದ್ದು ಮಾಡ್ತಿದ್ರು ಅನ್ಸುತ್ತೆ. ಅದಕ್ಕೆ ಇದು ಮನೆ ಹತ್ರ ಕತ್ಲೆದು ಹತ್ರ ಯಾರು ಬರಲ್ಲ. ಏನೇ ಪತಿಮಾ ಮನೆ ನೋಡ್ಕೊಂಡ್ ಕೂತಿಯಲ್ಲೇ, ಏನೇ ಆಯ್ತು ತಾಯಿ? ಈ ಮನೆ ಮೇಲೆ ಅಷ್ಟೊಂದು ಆಸೆ ಬಂದ್ಬಿಡ್ತೇನೆ. ನೋಡ್ದಾಗೆಲ್ಲ ಹೇಳ್ತಿರ್ತೀಯ, ಅಕ್ಕ ನಂಗೆ ಇಂಥ ಮನೆ ಇಷ್ಟ, ಅಕ್ಕ ನಂಗೆ ಇಂಥ ಮನೆ ಇಷ್ಟ ಅಂತ ಹೇಳಿ ಹೇಳ್ಬೇಕಿತ್ತು. ಸಲೀಮ್ಗೆ ತಕೊಡೋನೇನು? ಅರ್ರೆ ಲಕ್ಷ್ಮಿದು ಅಕ್ಕ ಕೇಳಿದ್ಕೆ ಎಲ್ಲ ಗಂಡದ್ರು ತಕೊಟ್ಬಿಟ್ರೆ, ನಮ್ದಕ್ಕೆ ಅಂಬಾರಿದ್ದು ಆಸೆ ತಕೊಡಿ ಅಂದ್ರೆ ಆನೆದು ಇದು ಅಂಬಾರಿ ಹೊರುತ್ತಲ್ಲ ಆನೆದು, ಅದನ್ನು ತಕೊಟ್ಬಿಡ್ತಾರ. ನಮ್ದಕ್ಕೆ ಒಳ್ಳೆ ಅವ್ರದಕ್ಕಿದ್ವಲ್ಲ, ಅವ್ರದ್ದು ಇವ್ರದ್ದು ಇದು ಇದು ಬುರುಡೆದು ಸ್ವಾಮಿ ಇದ್ರಲ್ಲ, ಅವ್ರದ್ದು ತಾನೇ ಇದು. ಹೌದು ಕಣೆ. ಇದು ಗುಂಡಕೈಯವ್ರ ಜಾಗ. ಅವಾಗ ರೊಕ್ಕ ಕೊಟ್ಟು 500 ರೂಪಾಯಿ ತಕೊಂಡಿದ್ನಂತೆ. ಇವಾಗ 50 ಲಕ್ಷ ಕೊಡುತ್ತಿದ್ದು ಇಷ್ಟಾಗ್ಲಿ. ಅವಾಗ ಬರೀ 500 ರೂಪಾಯಿ ಕೊಟ್ಟು ತಕೊಂಡಿದ್ನಂತೆ ವಯ್ಯ. ಅರ್ರೆ ಲಕ್ಷ್ಮಿದು ಅಕ್ಕ, ಇಲ್ಲಿ ದೆವ್ವದು ಇದಾವಂತೆ, ನಿಜಾನ? ನಮ್ದಕ್ಕೆ ರಾತ್ರಿದ್ದು ಹೊತ್ತು ಈ ರೋಡ್ಗೆ ಯಾರೋ ಬರ್ಬೇಡಿ ಅಂತಾರಲ್ಲ, ಗಾಳಿದು ಕಿರ್ಚ ಹಾಗೆ ಅದ್ರದ್ದು ಇದ್ರದ್ದು ಸೌಂಡ್ಗೆ ಬರುತ್ತೆ ಅಂತೆ. ಹೌದಾ? ನಿದ್ಗದು ಈಗಿನ ಕಾಲದಲ್ಲಿ ನಂಬ್ತಾರ? ದೇವ್ರಿದೆ ಅನ್ನೋದು ಎಷ್ಟು ನಿಜವೋ, ದೆವ್ವಗಳು ಅದಾವ ಅನ್ನೋದು ಅಷ್ಟೇ ನಿಜ. ಯಾವ್ದಕ್ಕೂ ತಲೆ ಕೆಡ್ಸ್ಕೋಬಾರ್ದು. ದೇವ್ರ ಮೇಲೆ ಭಾರ ಹಾಕಿ ಮುಂದೆ ಹೆಜ್ಜೆ ಇಡ್ಬೇಕು ಅಂತ ರಾಘವೇಂದ್ರ ಸ್ವಾಮಿ ಅವ್ರ ಹೆಂಡತಿನೇ ಪಿಶಾಚಿ ಆಗಿದ್ರಂತೆ. ಆಮೇಲೆ ರಾಘವೇಂದ್ರ ಸ್ವಾಮಿ ಅವ್ರೆ ಮೋಕ್ಷ ಕೊಡ್ಲಿಲ್ವೇ? ಹಂಗಿ ದೇವ್ರೈತೆ ಅಂದ್ರೆ ದೆವ್ವಗಳು ಪಿಶಾಚಿ ದೆವ್ವಗಳು ಇದ್ದೇ ಇರ್ತಾವ. ನಿಮ್ದಕ್ಕೆ ಕರೆಕ್ಟ್ಗೆ ಹೇಳ್ಬಿಟ್ರಿ ನೋಡಿ ಲಕ್ಷ್ಮಿದು ಅಕ್ಕ. ಭಗವಾನ್ದು ಇದೆ ಅಂದ್ರೆ ದೆವ್ವದು ಇದೆ, ಸೈತಾನ್ಗೆ ಇದೆ ಅಂದ್ಬಿಟ್ರು. ನಿಮ್ದಕ್ಕೆ ಕರೆಕ್ಟ್ಗೆ ಹೇಳ್ಬಿಟ್ರಿ. ನಿಮ್ದಕ್ಕೆ ಅದಕ್ಕೆ ನಮ್ಗೆ ತುಂಬಾ ಪ್ಯಾರ್ಗೆ ಆಗೋದು, ಇಷ್ಟಾಗೆ ಆಗೋದು ನೀವು. ಇದಕ್ಕೆ ಲಕ್ಷ್ಮಿ, ಇದಕ್ಕವ ಪಾತಿಮ ತಂಗಿ ಇಲ್ಲಿ ನಿಂತೀರಿ, ಏನಾಯ್ತು? ಲಕ್ಷ್ಮಿ ಬಾ ಮಟ್ಟಿ ತಕ್ಕ, ಹುಡುಗರನ್ನೇ ಕರ್ಕೊಬರ್ಕಂತ ಒಂದು ಅಮ್ಮ ಫೋನ್ ಹಚ್ಚಿದ್ರು, ಅದಕ್ಕೆ ನೀನು ಹುಡುಕ ಬಂದಿ ಬಾ. ರೀ ಬಂದೆ. ನಾನು ಈ ಮನೆ ಬಗ್ಗೆ ನೋಡ್ತಿದ್ದೆ. ಈ ಮನೆ ಯಾಕೋ ಒಂಥರ ಇಷ್ಟ ಆಯ್ತೆ. ಇಲ್ಲಿ ಬಂದು ಕುತ್ಕೊಂಡ್ರೆ ಏನೋ ಒಂಥರ ಸಮಾಧಾನಕ. ಗುಂಡಕೈಯವ್ರದಲ್ಲ, ಇಲ್ಲಿ ಕುತ್ತಿ ಹೋಗಿವಿ ಅಂದ್ರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೆ ಪಾತಿಮನ್ ಜೊತೆ. ಅರ್ರೆ ಲಕ್ಷ್ಮಿದು ಅಕ್ಕ, ನಮ್ದಕ್ಕೆ ಹಿಂದೆ ದೇವದ ಸೈತಾನ್ಗೆ ಬಂದ್ಬಿಡ್ತು. ನಮ್ದಕ್ಕೆ ಭಯಗೆ ಆಗ್ಬಿಡ್ತಾವ್ ನೋಡಿ. ಬೆಳಿತ ಬಟ್ಟೆ ತಾಕತ್ತು ಬಂದ್ಬಿಟ್ಟಿದೆ. ನಮ್ದಕ್ಕೆ ಸೈತಾನ್ದು ಬಂದ್ಬಿಡ್ತು. ನಮ್ದಕ್ಕೆ ಭಯದು ಆಗ್ತಿದೆ. ಲಕ್ಷ್ಮಿದು ಅಕ್ಕ, ಚೋರಿದು ಅಣ್ಣ. ಯಾವ್ದೇವ ಬಂದಿದ್ದ ಮೀನಿನಿಂದ ಯಾರು ನಿಂತಿಲ್ವಲ್ಲ ಮೀ. ಒಳ್ಳೆ ಉಚ್ಕಿ ಚಿಡ್ದು ಬಿಟ್ಟೈತೆ. ಹೆಂಗ ನಿನ್ಗ? ತಾನ್ ಭಯ ಪಡೋದು ಅಲ್ದೆ ಎಲ್ಲಾರನ್ನೂ ಭಯ ಪಡಿಸ್ತಲ್ಲ. ಯಾಕಂಗ್ ಕಿರ್ಚ್ಕೊಂಡೆ? ದೇವ್ ಬಂತು ಅಂತೇಳಿ. ನಿನ್ ಮೈ ಯಾಕೆ ಬಂದು ಒಕ್ಕಂದಿದ್ದೇನ ದೇವಮ್ಮ ದೇವಿ? ಅರ್ರೆ ಲಕ್ಷ್ಮಿದು ಅಕ್ಕ, ನಮ್ದಕ್ಕೆ ಮೇಲ್ಗಡೆ ಅಲ್ಲ, ಇಲ್ಲಿ ಕೆಳಗಡೆಗೆ ಕೂತಿದೆ ನೋಡಿ ಒಂದು ದೇವದು. ನಮ್ದಕ್ಕೆ ದೇವದ ನೋಡ್ಬಿಟ್ಟು ಭಯಗೆ ಆಗ್ಬಿಡ್ತು. ನಡ್ಕದು ಬರ್ತಿದೆ. ಈ ಸೈತಾನ್ದು ನೋಡ್ಬಿಟ್ಟು ನಮ್ದಕ್ಕೆ ನಡ್ಕದು ಬರ್ತಿದೆ ಲಕ್ಷ್ಮಿದು ಅಕ್ಕ. ಅಯ್ಯೋ 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 ಪಾತಿಮಾ ಅವನು ಗಂಗಾಧರ ಕಡೆ ಗೌಡನ ಮಗ ಕೈ ಲಕ್ಕೊಡ್ದಿದ್ಲಿಲ್ಲ ಏನ? ಅಯ್ಯೋ ದೇವ್ದ ಬಗ್ಗೆ ಮಾತಾಡ್ಕೊಂಡು ದೇವ್ ಬತ್ತು ಅಂತ ಕುಣಿತಿದ್ದಿಲ್ಲ ತಾಯಿ. ನೋಡೋನು ಯಾರು ಅಂತ ಹೇಳಿ ಫಸ್ಟ್ ನೋಡ್ದಂಗ ಬಿಡ್ದಂಗ ದೇವ ಅಂತ ಕಿರ್ಚ್ಕೊಂಡ್ರೆ ಇಲ್ದೆಲ್ಲರಿಗೂ ಹಾರ್ಟ್ ಅಟ್ಯಾಕ್ ಬರ್ಸ್ಬಿಡ್ತಿ ಬಿಡು ತಾಯಿ. ನೀನು ಯಾರಿಗಾರು ಹಾರ್ಟ್ ಅಟ್ಯಾಕ್ ಅನ್ನಂಗಿದ್ರೆ ಎದಕ್ಕಂತ ಸತ್ತೋಗ್ರು ಯಾವ ದೇವ ಬತ್ತಪ್ಪ ಅಂತ ಹೇಳಿ. ಅರೆ ಅಲ್ಲದು, ಇದು ಗಂಗಾದು ದರದ್ದು ತಾನೇ. ನಮ್ದಕ್ಕೆ ಈ ಮನೆದು ವಿಚಾರ ಮಾತಾಡ್ಬೇಕಾದ್ರೆ ದೆವ್ವದು ಮಾತಾಡ್ಬಿಟ್ಟು ನಮ್ದಕ್ಕೆ ದೆವ್ವದು ಕಣ್ಣಂಗೆ ಕಾಣ್ಬಿಡ್ತು. ಅರ್ರೆ ಭಗವಂತದು, ನಮ್ದಕ್ಕೆ ಭಯಗೆ ತರಿಸ್ಬಿಟ್ಟಲ್ಲ ನೀನು ಗಂಗಾಧರದ್ದು. ನಿಮ್ದಕ್ಕೆ ಬುದ್ಧಿಗೆ ಇಲ್ಲ. ಚಂದ ಹತ್ರ ಮಾತಾಡ್ಬೇಕಾದ್ರೆ ಬಂದು ಹಿಂಗೆ ನಿಂತು ಬಿಡೋದು. ದೆವ್ವದು ನಿಂತಂಗೆ ಕೂತಂಗೆ. ಸೈತಾನ್ದು ಇದ್ದಂಗೆ ಬರ್ತೀಯ. ಓ ಏನೆಲ್ಲ ಚುರ್ಚಿಕ ಲಕ್ಷ್ಮಿ, ಇಲ್ಲೇ ನಿಂತ್ಕೊಂಡು ಏನೋ ಮಾತಾಡ್ತಿರೋಂಗಿದ್ರಿ. ಎದಕ್ ಬಂದಿದ್ರಿ ಇಲ್ಗ ಈ ಮನೆ ತಕ್ಕ? ಇದು ಬುರುಡೆ ಸ್ವಾಮಿ ಕೊಟ್ಟವಳಲ್ಲ ನಮ್ಮ ಅತ್ಗೆ, ಎದಕ್ ಬಂದ್ರಿ ಇಲ್ಗ? ಓ ಅಣ್ಣಯ್ಯ ಬಂದ್ರಿಯೇ? ಅದೇನಿಲ್ಲ ಕಣ, ಇಲ್ಲಿ ಏನೋ ಒಂಚೂರು ಇಲ್ಲಿ ಮಾತಾಡ್ಕೊಂಡು ನಿಂತಿದ್ವ. ಪಾತಿಮ ದೇವ ಅಂತ ಬಡ್ಕಂತಿದ್ಲ. ಇದು ಗುಂಡಕೈಯವ್ರ ಜಾಗ. ಅವಾಗ 500 ರೂಪಾಯಿ ಕೊಟ್ರು, ಇವಾಗ 5 ಲಕ್ಷ 50 ಲಕ್ಷ ಓಡ್ತದೆ ಅಂತ ಹೇಳ್ತಾ ಇದ್ದೆ. ಮನೆ ಬೇಸದೆ ಅಲ್ವಣ ಇದು? ಕೊಡಬಾರ್ದಿತ್ತು, ನೀವೇ ಇಟ್ಕೊಂಡಿದ್ರಿ. ಇವತ್ತು ದೊಡ್ಡ ಮನೆ ಎತ್ಬೋದಿತ್ತಿಲ್ಲಿ. ಅರ್ರೆ ಸಾವುಕಾರ್ದು ಅಣ್ಣ, ನಿಮ್ದಕ್ಕೆ ಸುಧಾದು ಹೆಂಡತಿ, ನಿಮ್ದಕ್ಕೆ ಮಗದು ಹೇಗೆ ಇದ್ದಾನೆ? ಚೆನ್ನಾಗಿ ಇದ್ದಾನೆ ಅಲ್ಲ? ನಿಮ್ದಕ್ಕೆ ಮಗದು ಸೂಪರ್ಗೆ ಇದ್ದಾನೆ. ನಿಮ್ದಕ್ಕೆ ಗುಂಡುದು ಇದ್ದಾನೆ, ಇಲ್ಲ ರಾಜದ ತರ ಇದ್ದಾನೆ? ಯಾರ್ದು ತರ ಬಂದಿದೆ ಮಗುದು? ಸೇಮ್ ನಮ್ ಶಾಂತಿ ಅಮ್ಮ ಇದ್ದಂಗ ಅದ. ಬಾಳ ನಮ್ ಶಾಂತಿ ಅಮ್ಮನ್ ಕೇಳ್ಕಂತಿದ್ನಲ್ಲ ಮಾತಾಗ, ಇದ್ರಾಗೆಲ್ಲ ಶಾಂತಿ ಅಮ್ಮ ಅಂತಿದ್ನಲ್ಲ. ಶಾಂತಿ ಅಮ್ಮ ಹುಟ್ದಂಗ ಹುಟ್ಟದ. ಬೇಸ್ ಅವಳಂಗೆ ಆಕಿ ಹಂಗೆ ಇರುದು, ನಮ್ಮ ಮನೆ ಸೊಸೆ ಹಂಗ ಇರುದು. ಅರ್ರೆ ಸಾವುಕಾರ್ದು ಅಣ್ಣ, ನಿಮ್ದಕ್ಕೆ ಶಾಂತಿದು ಅಮ್ಮ ಅಂದ್ರೆ ನಿಮ್ದಕ್ಕೆ ಸುಧಾದು ಬೇಜಾರ್ಗೆ ಆಗಲ್ಲ? ಅವ್ರದ್ದು ಎದುರು ಕೇಳ್ಬಿಡಿ, ನಿಮ್ದಕ್ಕೆ ಇದ್ದಂಗೆ ಇದೆ ಅಂತ
ನಡೆದ್ಬಿಡುತ್ತೆ. ಯಾಕೆ ಜಗಳದ್ದು ಆಡ್ತೀರಾ? ನಿಮ್ದಕ್ಕೆ ಸುಧಾದು ಇವಾಗ ಬದ್ಲದು ಆಗಿದ್ದಾರೆ. ಕಷ್ಟದು ಇರುತ್ತೆ, ಸುಖದು ಇರುತ್ತೆ. ನಿಮ್ದಕ್ಕೆ ಬದ್ಲದು ಆಗಿದ್ದಾರೆ. ಇವಾಗ ಖುಷಿಗೆ ಇರಿ. ಸುಧಾ ಮೊದ್ಲಿನ ಥರ ಇಲ್ಲ ಕವ. ಬದ್ಲಾಗೋಳೆ. ಬರ್ರಿ ಇವನೇ ಗಂಗಾಧರ ಹಿಂಗ ತವಕ ಹೋಗೋದೇ ಐತೇನೆ ಇವಂದು. ಇವನ್ ಸರಿ ಹೋಗೋಕಿಲ್ಲ ಬಿಡೋಕಿಲ್ಲ. ತವಿ ಏನು ಪಾಪ ಹೆಣ್ಣು ಮಗ ಚಿನ್ನಮ್ಮ ಆಗಿದ್ಕ ಬೇಸ್ ಮಾಡ್ಕೊಂಡು ಹೋಗ್ತಾ ಇತ್ತ. ಅವ್ರ ಹತ್ತನ ನೋಡ್ಕೊಂಡು ಇವನು ನೋಡ್ಕೊಂಡು ಬೇರೆ ಯಾರು ಆಗಿದ್ರೆ ಅವನ ಜೊತೆಗಾರು ಕಡ್ದು ಹೋಗ್ಬಿಡೋರು. ಒಳ್ಳೆ ಬುದ್ಧಿ ಕಲ್ತ್ಕನಿಲ್ಲ ಇವನಂತೂ. ಅರ್ರೆ ಸಾವುಕಾರದು ಅಣ್ಣ ಮೊದ್ಲಕ್ಕೆ ಶಾಪದು ಪಾಪದು ಮೊದ್ಲಿಗೆ ತೋರಿಸ್ತಿತ್ತು, ಸತ್ತ ಮೇಲೆ ಇವಾಗ ಇದ್ದ ಹಾಗೆ ತೋರಿಸುತ್ತೆ ನೋಡಿ. ಆ ಗಂಗಾಧರದು ಶೈಲಾರ್ಗು ಪಾಪದು ಮಾಡ್ತು, ಇವತ್ತು ನೋಡಿ ಅಪ್ಪದು ಪಾಪದು ಮಾಡ್ತು. ಪಾಪದು ಶಿವದ ಪದ ಹೋಗ್ಬಿಡ್ತು. ಮಗದು ಪಾಪದು ಮಾಡ್ತಾ ಇದೆ. ಪಾಪದು ಮಾಡಿ 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 ಯಾವ ತರದ್ದು ಲಕ್ವದು ಹೊಡೆದಿದೆ. ಸರಿ ಕಣ್ ಬಾಬಾ ಬರ್ತೀನಿ. ಒಂಚೂರು ಇವಳು ಒಂದು ಅಮ್ಮ ಹುಡುಗರು ತಂದ್ಬಿಡ್ತಾಳ. ಲಕ್ಷ್ಮಿ ಎಲ್ಲಿ ಹೋದ್ವು ಅಂತ ನೋಡ್ಕೊಮ್ಮ ಅಂತ ಬಂದು ಫೋನ್ ಹಚ್ಚಿತ್ತದ ಆಗ್ಲಿ ಎಟ್ಟಿತ ಬಂದಿದ್ದೇನೆ ಹೋಯ್ತೀನಿ. ಸರಿ ಕಣ್ರಪ್ಪ ಹೊರಡ್ರಿ. ಓ ಮಂಗಣ್ಣ ಎಲ್ಲಗ್ರೆಲ್ಲ ಹೋಗಿದ್ರಿ ಇಬ್ರು? ಅಕ್ಕಿ ಸವಸ ಸೇರಿ ನೀನು ಸುತ್ತದ ಕಲ್ತ್ಬಿಟ್ಟು ಏನ? ಭಾಳ ಆಯ್ತು ನಿಂದು. ನಾನು ನೋಡ್ತಾನೆ ಮಾತಾಡ್ಬಾರ್ದು ಅಂದಷ್ಟು. ರಾಣಿ ಎಲ್ಲಿಗೆ ಹೋಗಿದ್ದೆ ಬೇಕಾರೆ ರಾಣಿ? ನಿನ್ಗೆ ಯಾಕಾರು ರಾಣಿ ಅಂತ ಕಟ್ಟದ್ಮ ಏನು? ಮನೆ ಒಳಗೆ ಇರೋಕಿಲ್ಲ, 3 ಹೊತ್ತು ಹೊರಗ ಇರ್ತಾಳ. ಜನಗಳ ಸೇವೆ ಮಾಡ್ತೀನಿ ಏನಂತಾರ. ಬರ್ಲಿ ಕಡೆ ಅತ್ತೆ ಮಾವ ಬರ್ಲಿ, ಇವತ್ತು ಸುಂದರ ಬರ್ಲಿ, ಎಲ್ಲಾರ್ಗು ಹೇಳಿ ನಿಂಗೆ ನಡ ಬಿಚ್ಚಾಕಿಸ್ತೇವೆ. ನಿಂಗೆ ಹೇಳಿಲ್ಲ ಏನು ಅತ್ತೆ ಅವತ್ತಿ? ಎಲ್ಲೂ ಹೊರಕ್ಕೆ ಹೋಗ್ಬೇಡ, ಮಾಡಬೇಡ, ಬಿಡ್ಬೇಡ ಅಂತೇಳಿ. ಚೀನಾ ಹುಡುಗ ನೋಡ್ಕೋಕ್ ಹೋಗಿದ್ರು ಅಂತ ಇಲ್ದಾರ ಎಲ್ಲಿಂದ ಹುಡುಕ ಬತ್ತಿ ತಪ್ಪ ಕುತ್ಕ ಹುಡ್ಕಕ್ ಹೋಯ್ತಾಳಂತ ಹುಡ್ಕಕ್ಕ. ಊರಿಗೆ ಕೇಳಿಸುವಂಗೆ ಕಿರ್ಚಕತ್ತಿರಲ್ಲ, ಏನಾಯ್ತು? ಕಾವ್ಯ ಯಾಕೆ ಹಿಂಗೆ ಕಿರ್ಚಕತ್ತಿ? ಏನಂದ್ಲಿ ಬೆಕ್ಕೊಂಡಾಡಿ? ಮಂಗಣ ಬೆಕ್ಕಣ ಎಲ್ಲೋಗಿದ್ರಿ? ನಾನು ನೋಡ್ತಾನೆ ನೀವು ಬೆಳಗ್ಗೆ ಹೋದ ರಟ್ಟಿಕ ಬರುದೇ ಇಲ್ವಾ? ಎಲ್ಲೋಗಿದ್ರಿ? ನಿನ್ನ ಮುದ್ದಿನ ಸೊಸೆ ಬೆಕ್ಕೊಂಡಾಣಿ ಸಾಕ್ಷಿ ಹುಡ್ಕಕ್ಕೆ ಹೋಗ್ತಾಳಂತೆ. ಸಾಕ್ಷಿ ಇವ್ರ ಯಾರು ಇದು ಮಾಡಿದ್ರು, ಯಾರು ಕಳ್ತನ ಮಾಡಿದ್ರು. ಮೊದಲೇ ಬಿದ್ದು ಹಾಸ್ಪಿಟ್ಲಿಗೆ ಹೋಗಿ 3 ದಿನಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಮಾಡ್ಕೊಬತ್ತಾಳೆ. ಅಷ್ಟು ಬುದ್ಧಿ ಇಲ್ಲೇನು? ಎಲ್ಲ ದನಿನ ಇಂಜೆಕ್ಷನ್ ಕೊಡಿಸ್ಬಿಡತ್ತೆ. ತೆಪ್ಪಗೆ ಮನೆಯಾಗ ಬಿದ್ದಿರ್ತಾಳೆ. ಇಲ್ಲಾಂದ್ರೆ ಊರು ಸುತ್ತಳೆ ಕಣತ್ತೆ. ನಾನು ಎಷ್ಟು ಅಂತ ಹೇಳು ಇವಳಿಗೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಡೋದು ಅಂತ ಹೇಳ್ತಾನೆ ಇವನಿ. ಇಲ್ಲ ನಾನು ಹುಡ್ಕಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಮಂಗಣನ ಕರ್ಕೊಯ್ತಾಳಲ್ಲ. ನಿಂಗೆ ಏನಾರು ಹುಚ್ಚಿಗೆ ಚಿಡ್ದೈತಾನೆ? ಯಾಕೆ ಹಿಂಗೆ ಮಾಡ್ತಿ? ನಮ್ಮ ಸುಂದರ ನೋಡಿದ್ರೆ ನಿನ್ನ ಮ್ಯಾಗ ಜೀವನ ಇಟ್ಕೊಂಡು ನಮ್ಮ ಬೆಕ್ಕೊಂಡಾಡಿ ಅಂದ್ಬಿಟ್ಟು ನಿಂಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಅವ್ನು ಬದುಕ್ತಾನೇನ? ಒಟ್ಟು ಒಂಚೂರು ಅರ್ಥ ಆಗಕ್ಕಿಲ್ಲ. ಮಂಗಣ ಮೊನ್ನೆ ಬಂದಿ ಮಂಗನಂಗೆ ಆಡದ್ಬಿಟ್ಟು ನೆಟ್ವರ್ಕ್ ಇರೋದು ಕಲ್ತ. ಸಿಕ್ಕಿ ಹೆಂಗೆ ಕರ್ಕೊಂಡ್ಬಂದು ಹೆಂಗ್ಬಿಟ್ಟು ಅನ್ನೋದು ಗೊತ್ತಾಯ್ತು ತಾನೆ? ಎಲ್ಲೆಲ್ಲಿ ಬಿದ್ದಿದೆ ಎಲ್ಲೆಲ್ಲಿ ಬಿಟ್ಟಿದೆ ಅಂತೇಳಿ ಕರ್ಕೊಂಡ್ಬಂದಿವಿ ತಾನೆ? ನೆಟ್ವರ್ಕ್ ಇರಬೇಕು. ಅದನ್ನ ಬಿಟ್ಟು ಹೋಯ್ತೀವಿ ಬಿಡ್ತೀವಿ ಹುಡುಕ್ತೀವಿ. ಏನೇ ಹುಡ್ಕದ್ ನೀನು? ಏನೇ ಹುಡ್ಕೋದು? 3 ದಿನಕ್ಕೂ ಏನು ಪೆಟ್ರೋಲ್ ಗಾಡಿದು ರೊಕ್ಕ ಏನು ಬಿಟ್ಟು ಬಿದ್ದಿರ್ತವೇನ? ನಿಂಗೆ ಕರ್ಕೊಂಡು ತೋರ್ಸ್ಕೊಂಬರಲ್ಲ. ಲೆಗ್ ಪೀಸೇ ಬೇಕು ಅಂತ ತೆಪ್ಪಗೆ ಮನೆಗೆ ಕೂತ್ಕೋಬೇಕು. ಎಲ್ಲಿ ಹುಡ್ಕಕ್ಕೆ ಹೋಗೋದು ನೀನು? ಅದಕ್ಕೆ ಮಾಡಿದರೆ ತಪ್ಪೇ ನನ್ನ ಮನ್ಸ್ಕೊಳ್ಳಬೇಕಾ? ನೈದರ ಅವತ್ತು ಹೆಂಗ್ ಕಟ್ಟಾಕಿದ್ರು ನನ್ನ ಅವನು ಕಟ್ಟಾಕಬೇಕು. ಚೀನಾ ಹುಡುಗನ ನಾನೇ ಕಟ್ಟಾಕಿಸ್ಕೊಳ್ಳಿ. ನನಗೂ ದ್ವೇಷ ಇದೆ, ನನಗೂ ರೋಷ ಇದೆ, ನನಗೂ ಎಲ್ಲ ಇದೆ. ನಾನು ಮಾತ್ರ ಸಿಗಕಳ ಅಷ್ಟೇ. ಹೇಳೋರ್ಗಾದ್ರೆ ಹೇಳ್ಬೋದು. ನಿನ್ಗೆ ಹೇಳಕ್ ಹಾಕಿಲ್ಲ ನನ್ನ ಕೈಯಾಗ. ಹೇಳಿ ನನ್ನ ಗಂಟ್ಲೆ ಕಿತ್ತು ಬರುತ್ತೆ ಅಷ್ಟೇ. ಮೊದಲೇ ಆರಾಮಿಲ್ಲ ನನಗೆ. ನಿನ್ಗೆ ಹೇಳಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ನಿನ್ನ ಇಷ್ಟ ಬಂದಂಗೆ ಆಡ್ಕ. ಅವನೇನ ಸುಂದರ ಏನಾರು ಕೇಳೋನಂದ್ರೆ ಅವ್ನ ಕೈಲಿ ಬಡ್ಸ್ಕ. ಗೊತ್ತಾನೆ ಅವ್ನ ಕೋಪ ಹೆಂಗ ಪಿತ್ತ ನತ್ತಿಗತ್ತೆ ಅಂತೇಳಿ. ಒಂದ್ಸಾರಿ ಹೊಡೆದವನಂದ್ರೆ ಮೂಲೆಗೆ ಹೋಗಿ ಬಿಡುದು ನೀನು. ಕಣತೆ 2 ದಿನ ಇಟ್ಕೊಟ್ಟಿಲ್ಲ ಅಂದ್ರೆ ಬುದ್ಧಿ ಕಲಿತಾಳೆ. ಇವಳಿಗೆ ಯಾಕೋ ಜಾಸ್ತಿನೇ ಆಗ್ಬಿಡ್ತು. ಒಗ್ಗಿಸ್ಕೊಂಡು ಹೋದಷ್ಟು ಇದು ಮಾಡ್ತಾರೆ ಅಂತಾರಲ್ಲ, ಹಂಗಾಯ್ತು. ಇವಳು ಒಗ್ಗಿಸ್ಲಬಾರ್ದು, ಇದು ಮಾಡಕೋಬಾರ್ದು, ಏನು ಮಾಡಕೋಬಾರ್ದು. ಇವಳು ನೋಡ್ರಿ ಯಾವ ಥರ ಆಡ್ತಾಳೆ. ಮಂಗಣ ಬಂದ್ಮ್ಯಾಗಂತೂ ಇನ್ನೂ ಜಾಸ್ತಿ ಆಗ್ಬಿಟ್ಟವಳೆ. ಮನೆಯಾಗ ಇರೋದೇ ಇಲ್ಲ ಕಣತೆ. ಹಾಲು ಹಾಕಿರ್ತೀನಿ, ಹಾಲು ಕುಡಿಯೋಳು. ಲೆಗ್ ಪೀಸ್ ತಂದಿರೋ ಲೆಗ್ ಪೀಸ್ ಬೇಡ ಅಂತಾಳ. ಇವಾಗ ಸುಂದರ ಎಲ್ಲಿಂತಾನೆ ನಂಗೆ ಅನೇ ಎಕ್ಕು ಅಂತಾಳ. ಬರೀ ಏನೇನೋ ಕಲ್ತ್ಬಿಟ್ಟವಳೆ ಕಣ. ಒಳ್ಳೆ ತಿರಕ್ಕೆ ಹೋಗಿ ಮಾತಾಡ್ತಾಳೆ. ಹೌದು ಕವ, ಎಲ್ಲರೂ ದೊಡ್ಡ ಮಾತಾಡೋದು ಕಲ್ತ್ಬಿಟ್ಟವ್ರೆ. ಎಲ್ಲರೂ ಅವರೇ ಹಿರಿಯಕ್ರಾಗ್ಬಿಟ್ಟವ್ರಲ್ಲ, ಅದಕ್ಕೆ ದೊಡ್ಡ ಮಾತಾಡ್ತಾಳೆ. ನಿನ್ಗೆ 2 ಕೊಟ್ಟು ಬುದ್ಧಿ ಹೇಳೋರಿಲ್ಲ, ಅದಕ್ಕೆ ಆಡ್ತೇ ಕಣ ಬೇಕಂದಾಡಿ. ನಿನ್ಗೆ ಸಲ್ಗೆ ಕೊಟ್ಟಷ್ಟು ತಿಕ್ಕ ಮ್ಯಾಕೋಯ್ತೈತೆ ಅಟ್ಟಕ್ಕೆ. ಮುಚ್ಕೊಂಡು ಮನೆಯಾಗ ಬಿದ್ದಿದ್ರೆ ಸರಿ. ಇನ್ನೊಂದ್ಸರಿ ಎಲ್ಲರೂ ಹೋಗಿ ಅಂದ್ರೆ ಪರಿಣಾಮ ನೆಟ್ಕಿರಕ್ಕಿಲ್ಲ ನೋಡು. ಮನೆಯಾಗ ದೊಡ್ಡ ಜಗಳ ನಡೀತವೆ. ಇವ್ರೇನಾದ್ರೂ ಅನ್ಕೊಳ್ಳಿ, ನಾನು ಚೀನಾ ಹುಡುಗನ ನೋಡ್ಕೆ ಹುಡುಕ್ತೇನೆ. ನನ್ನನ್ನು ಎಷ್ಟು ನ್ಯಾಯದಾಗ ಹೆಂಗ್ ಮಾಡ್ದ? ಅವಳು ಅವನಿಂದ ಇರೋರು ಯಾರು ಜಯಮ್ಮ ಅನ್ನೋದು ಗೊತ್ತೈತಿ. ಎಲ್ಲ ನೋಡ್ಕೆ ಹುಡುಕ್ತೀನಿ. ನಾನು ಬಿಡಕ್ಕಿಲ್ಲ. ಅವಳು ನಾನು ನೋಡ್ಕೆ ಹುಡುಕ್ತೀನಿ. ಅವನಿಗೆ ಒಂದು ತಕ್ಕಾಸ್ತಿ ಮಾಡಿಸ್ತೀನಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.